Welcome back to our Arivu tutorials, class 32. So already you know we are in future tense. In that future tense, especially we are with future continuous. So I am taking you people to the interrogative sentence. So in this future continuous, when come to the interrogative sentence, what are the changes used to take place, that I will explain today. Okay. ಆ್ಯಸ್ ಯು ನೋ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಐ ಯು ವಿ ದೇ ಹಿ ಶಿ ಆ್ಯಂಡ್ ಇಟ್ ಇದೆಲ್ಲದರ ಜೊತೆಗೆ ನೀವು ವಿಲ್ ಬಿ ಹಾಕಿ ಹೇಳ್ಬೋದು ಅಂತ ನಿಮಗೆ ಗೊತ್ತಿದೆ. ಮತ್ತು ಟ್ರೆಡಿಷ್ನಲಿ ಪ್ರಕಾರ ಐ ಮತ್ತು ವಿ ಜೊತೆಗೆ ಶಲ್ ಬಿ ಆಗ್ತಿದ್ರು ಅಂತಲೂ ಗೊತ್ತಿದೆ. ಈಗ ನಾವು ಈ ಇಂಟರಾಗೇಟಿವ್ ಸೆಂಟೆನ್ಸ್ಗೆ ಬಂದಾಗ ಆ ವಿಲ್ ಮತ್ತು ಬಿ ಮಧ್ಯೆ ಸಬ್ಜೆಕ್ಟ್ ಆಗಬೇಕಾಗತ್ತೆ. ಯಾವುದು ಸಬ್ಜೆಕ್ಟು? ಐ ಯು ವಿ ದೇ ಹಿ ಶಿ ಆ್ಯಂಡ್ ಇಟ್. ಇದೇನು ತೋರಿಸಿದ್ದೀನಿ ಅದು ಸಬ್ಜೆಕ್ಟ್ ಅಂದರೆ ಅದೇ. ಅಥವಾ ಇದನ್ನು ಹಾಕ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ ನೀವು ಹೆಸರುಗಳನ್ನ ಹಾಕೋಬೋದು. ಕ್ಲಿಯರ್? ಸೆಂಟೆನ್ಸ್ಗೆ ಹೋಗೋಣ. ಸೊ ಎಸ್ಪೆಷಲಿ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ನಾನು ನಿಮಗೀಗ WH ಫಾರ್ಮ್ ಹಾಕಿ ಹೇಳ್ಕೊಟ್ಟಿದ್ದೀನಿ. ಓಕೆ, ವೆನ್ WH ಫಾರ್ಮ್ ಅಂದರೆ ಈಗಾಗಲೇ ನಿಮಗೆ ಫೆಮಿಲರೈಸ್ ಮಾಡಿಸಿದ್ದೀನಿ. ಡಿಫ್ರೆಂಟ್ ಟೆನ್ಸಲ್ಲಿ ಹೇಳ್ಕೊಟ್ಟು ವಾಟ್ ಇರ್ಬೋದು, ವೆನ್, ವೇರ್, ವೈ, ಹೌ, ಎಕ್ಸೆಟ್ರಾ. ಸೊ ಈಗ ಇದನ್ನು ಹಾಕಿ ಇಂಟರಾಗೇಟಿವ್ ಸೆಂಟೆನ್ಸು ಎಸ್ಪೆಷಲಿ ಫ್ಯೂಚರ್ ಕಂಟಿನ್ಯೂಯಸಲ್ಲಿ ಹೇಗೆ ಮಾಡೋದಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಂಬರ್ಸು ಹಾಕಿದ್ದೀನಿ, ಆ ಥರನೂ ನೋಡ್ಕೋಬೋದು. ಐ ವಿಲ್ ಟ್ರೈ ಟು ಮಾರ್ಕ್ ಆಲ್ಸೋ. ಓಕೆ, ಫಸ್ಟ್ ಒನ್, ವೆನ್ ವಿಲ್ ಯು ಬಿ ರೀಚಿಂಗ್ ಹೋಮ್. ನೋಡಿ ಅಲ್ಲಿ ವಿಲ್ ಮತ್ತು ಬಿ ಮಧ್ಯೆ ನಾನು ಯು ಹಾಕಿದ್ದೀನಿ. ಈಗಾಗಲೇ ನಾನು ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ತೋರಿಸ್ದಂಗೆ. ಸೊ ವಿಲ್ ಮತ್ತು ವಿಲ್ ಬಿ ಅಂತ ಏನು ಯೂಸ್ ಮಾಡ್ತೀವಿ ಅದರ ಮಧ್ಯದಲ್ಲಿ ನೀವು ಸಬ್ಜೆಕ್ಟ್ನ ಹಾಕಬೇಕಾಗತ್ತೆ. ಇಲ್ಲಿ ಮೀನಿಂಗಿಗೆ ಬರೋಣ. ವೆನ್ ವಿಲ್ ಯು ಬಿ ರೀಚಿಂಗ್ ಹೋಮ್. ನೀನು ಇಷ್ಟೊತ್ತಿಗಾಗಲೇ ಬಂದಿರಬೇಕಿತ್ತಲ್ಲ, ಅಥವಾ ಬರ್ತೀನಿ ಅಂತ ಹೇಳಿದ್ದಲ್ಲ. ಸೊ ಯಾವಾಗ ನೀನು ಬಂದಿರ್ತೀಯ ಮನೆಗೆ? ವೆನ್ ವಿಲ್ ಯು ಬಿ ರೀಚಿಂಗ್ ಹೋಮ್. ಈ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಸ್ವಲ್ಪ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ನು ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೀವು ಒಂದೊಂದು ಟೆನ್ಸ್ನ ಕಲಿತಾ ಬಂದಾಗ ಇದು ಒನ್ ಫೈನ್ ಡೇ ಸುಲಭ ಆಗುತ್ತೆ. ಫಸ್ಟು ನಿಮಗೆ ಇದೇನಪ್ಪ ಈ ಥರ ಅಂಥೇಳಿ ಅನಿಸುತ್ತೆ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ನೀವು ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಪ್ಲಸ್ ಅಬ್ಸರ್ವೇಷನ್ ಮಾಡ್ತಾಯಿದ್ರೆ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು, ಹೌ ವಿಲ್ ಯು ಬಿ ಕಮಿಂಗ್ ಫ್ರಮ್ ಬೆಳಗಾಂ. ಕಮಿಂಗ್ ಮಂಡೇ. ನೀನು ಕಮಿಂಗ್ ಮಂಡೇ ಇಷ್ಟೊತ್ತು ಅಂದರೆ ಬರೋ ಸೋಮವಾರ ಇಷ್ಟೊತ್ತಿಗಾಗಲೇ ನೀನು ಬರ್ತಾ ಇರ್ತೀಯ ಅಂತ ಹೇಳುತ್ತಲ್ಲ. ಹೌ ವಿಲ್ ಯು ಬಿ ಕಮಿಂಗ್. ಹೇಗೆ ಬರ್ತಾ ಇರ್ತೀಯ ನೀನು ಬೆಳಗಾಮಿಂದ ಅಂಥೇಳಿ. ಅದಕ್ಕೆ ಬೇಕಾದರೆ ನೀವು ಆನ್ಸರೂ ಯಾವ ಥರ ಬೇಕಾದರೂ ಹಾಕ್ಕೋಬೋದು. ನಿಮಗೆ ಒಂದು ಸ್ಲೈಡಲ್ಲಿ ಕ್ವಶನ್ ವಿತ್ ಆನ್ಸರು ಸಹ ಫ್ರೇಮ್ ಮಾಡಿ ತೋರಿಸ್ತಿದ್ದೀನಿ. ಇನ್ ದ ಸೇಮ್ ವೇ ಯು ಆಲ್ಸೋ ಕ್ಯಾನ್ ನರೇಟ್ ದ ಸೆಂಟೆನ್ಸ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್, ವೆನ್ ವಿಲ್ ವಿ ಬಿ ಗೋಯಿಂಗ್ ಟು ದ ಕಾಲೇಜ್ ಫಂಕ್ಷನ್. ಇಲ್ಲಿ ನೋಡಿ ಶಲ್ ಹಾಕಿದ್ದೀನಿ. ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ ಫಾರ್ಮಲ್ ಇಂಗ್ಲೀಷ್ ಬೇಕಂತ ಹೇಳಿದ್ರೆ ವಿಲ್ ಬದಲು ಶಲ್ ಹಾಕ್ಕೊಳ್ಳಿ, ಯಾಕಂದರೆ ಬಿ ಬಂದಿದೆ ಅಲ್ಲ, ಹಾಗಾಗಿ ವೆನ್ ಶಲ್ ವಿ ಬಿ ಗೋಯಿಂಗ್ ಟು ದ ಕಾಲೇಜ್ ಫಂಕ್ಷನ್. ನಾವು ಕಾಲೇಜ್ ಫಂಕ್ಷನ್ಗೆ ಇಷ್ಟೊತ್ತಿಗಾಗಲೇ ಹೋಗ್ತಾ ಇರಬೇಕಂತ ಹೇಳಿದ್ದಲ್ಲ ನೀನು, ಯಾವಾಗ ಹೋಗ್ತಾ ಇರ್ತೀವಿ? ಸೊ ಆನ್ಸರ್ ನೀವು ಸ್ಪೆಸಿಫೈ ಮಾಡ್ಕೋಬೋದು. ಓಕೆ, ಹೇಗಾದರೂ ಅಕಾರ್ಡಿಂಗ್ ಟು ಯುವರ್ ನಾಲೆಡ್ಜ್. ಫೋರ್ತ್ ಒನ್, ವೇರ್ ವಿಲ್ ಯು ಬಿ ರೈಟಿಂಗ್ ದ ಎಕ್ಸಾಮ್ ಅಟ್ ಮೈಸೂರು ಆರ್ ಚಾಮರಾಜನಗರ್. ಇಯರ್ ಆಪ್ಷನ್ಸ್ ಆಲ್ಸೋ ಐ ಓನ್ಲಿ ಗಿವನ್. ನೀನು ಇಷ್ಟೊತ್ತಿಗಾಗಲೇ ಎಕ್ಸಾಮ್ ಬರಿತಾ ಇರ್ತೀನಿ ಅಂತ ಹೇಳ್ದಲ್ಲ, ಎಲ್ಲಿ ಬರೀತಿದೆಯಾ ಎಕ್ಸಾಮು? ಬರಿತಾ ಇರ್ತೀಯ ಎಕ್ಸಾಮು? ಬರೀತಿದ್ಯಾ ಅನ್ನೋ ಬದಲು ಬರಿತಾ ಇರ್ತೀಯ ಎಕ್ಸಾಮು. ಯಾಕಂದರೆ ಫ್ಯೂಚರ್ ಕಂಟಿನ್ಯೂಯಸ್ ಅಂದ್ರೇ ಮುಂದಕ್ಕೆ ನಮ್ಮ ಕಣ್ಣು ಮುಂದೆ ನಡೆಯೋದು, ಅಥವಾ ಆಗ್ತಾ ಇರುತ್ತೆ ಮುಂದಕ್ಕೆ ಇಷ್ಟೊತ್ತಿಗಾಗಲೇ ಅಂತ ಹೇಳ್ತೀವಲ್ಲ, ಆ ಥರ. ಮೈಸೂರಲ್ಲಿ ಬರಿತಾ ಇರ್ತೀಯ ಅಥವಾ ಚಾಮರಾಜನಗರದಲ್ಲ. ಸೊ ಬೈ ಯುಟಿಲೈಸಿಂಗ್ ದೀಸ್ ಆಪ್ಷನ್ಸ್ ಯು ಕ್ಯಾನ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕಂಟಿನ್ಯೂಯೇಷನ್. ವೆನ್ ವಿಲ್ ಹಿ ಬಿ ಟಾಕಿಂಗ್ ಟು ಇಸ್ ಪೋಸ್ಟ್ಮ್ಯಾನ್. ರೆಗ್ಯುಲರ್ ಅಂತ ಕೊಟ್ಟಿದ್ದೀನಿ.
ಈಸ್ ಪೋಸ್ಟ್ಮ್ಯಾನ್ ಅಂತ ಅವನಿಗಾಗಿ ಒಬ್ಬ ಪೋಸ್ಟ್ಮ್ಯಾನ್ ಏನೂ ಇರಲ್ಲ. ಇಲ್ಲಿ ನಾವು ರೆಗ್ಯುಲರ್ ಆಗಿ ಬರೋ ಪೋಸ್ಟ್ಮ್ಯಾನ್ ಆಗಲಿ ಅಥವಾ ಇನ್ನೊಬ್ರು ಯಾರು ಟಿಕೆಟ್ ಕಲೆಕ್ಟರ್ ಆಗಲಿ ಅಥವಾ ಕರೆಂಟ್ ಬಿಲ್ ರೈಟರ್ ಆಗಲಿ ನಾವು ಹೇಳ್ತೀವಲ್ಲ ನಮ್ಮ ಬಿಲ್ ರೈಟರೇ ನಮ್ಮ ಪೋಸ್ಟ್ಮ್ಯಾನ್ ಅಂಥೇಳಿ, ಆ ಉದ್ದೇಶದಲ್ಲಿ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಲಾಸ್ಟ್ ಸ್ಲೈಡಲ್ಲಿ ಬಂದು ಯು ಮತ್ತು ವಿಗೆ ಎಲ್ಲ ತೋರಿಸ್ದೆ. ಇಲ್ಲಿ ಹೀಗೆ ತೋರಿಸಿದ್ದೀನಿ ಮತ್ತು ದೇ ಹಾಕಿದ್ದೀನಿ ಮತ್ತು ಶೀನು ಬಳಸಿದ್ದೀನಿ. ವೆನ್ ಹಿಲ್ಲಿ ಬಿ ಟಾಕಿಂಗ್ ಟು ಇಸ್ ಪೋಸ್ಟ್ಮ್ಯಾನ್, ಏನೋ ಪೋಸ್ಟು ಬರಬೇಕಿತ್ತು ಆದರೆ ಬಂದಿರಲ್ಲ. ಆಗ ಯಾವಾಗ ಮಾತಾಡ್ತಾನಂತೆ, ಅವನು ಮಾತಾಡ್ತಾ ಇರ್ತಾನಂತೆ ಪೋಸ್ಟ್ಮ್ಯಾನ್ ಜೊತೆಗೆ, ಪೋಸ್ಟ್ ಬಂದಿಲ್ಲ ಅಲ್ಲ ಇನ್ನೂ ಅನ್ನೋ ಥರ ಮೀನಿಂಗ್ ತಿಳ್ಕೊಬೋದು. ನೆಕ್ಸ್ಟ್, ವಾಟ್ ಟೈಮ್ ವಿಲ್ ಶಿ ಬಿ ಕಾಲಿಂಗ್ ಯು? ಇಷ್ಟೊತ್ತಿಗಾಗಲೇ ಕಾಲ್ ಮಾಡ್ತಾ ಇರ್ತಾಳೆ ಅಂತ ಹೇಳ್ದಲ್ಲ. ಸೊ ಯಾವ ಟೈಮಾಗೆ ಕಾಲ್ ಮಾಡ್ತಾ ಇರ್ತಾಳೆ ನಿನಗೆ? ಟು ಟಾಕ್ ಅಬೌಟ್ ದ ರೆಕ್ರಿಯೇಷನ್. ರೆಕ್ರಿಯೇಷನ್ ಅಂದರೆ ನಿಮಗೆ ಗೊತ್ತಿದೆ ಈಗಾಗಲೇ, ರಿಲ್ಯಾಕ್ಸ್ ಆಗಲಿಕ್ಕೆ ಹೋಗುವಂಥ, ಎಲ್ಲಿಗಾದರೂ ಹೋಗಿ ರಿಲ್ಯಾಕ್ಸ್ ಆಗುವಂಥ ಇದಕ್ಕೆ. ಸೊ ಆ ರೆಕ್ರಿಯೇಷನ್ ಬಗ್ಗೆ ಮಾತಾಡಲಿಕ್ಕೆ ಕಾಲ್ ಮಾಡ್ತಾ ಇರ್ತಾಳೆ ಇಷ್ಟೊತ್ತಿಗಾಗಲೇ ಅಂತ ಹೇಳ್ದೆ ಅಲ್ಲ. ವಾಟ್ ಟೈಮ್ ವಿಲ್ ಶಿ ಬಿ ಕಾಲಿಂಗ್? ಯಾವ ಟೈಮಾಗೆ ಕಾಲ್ ಮಾಡ್ತಾ ಇರ್ತಾಳೆ ಅವಳು ನಿನಗೆ ಅಂತ ಹೇಳೋದು. ವೈ ವಿಲ್ ಹಿ ಬಿ ಟೇಕಿಂಗ್ ಎ ಬ್ರೇಕ್? ಏನಕ್ಕೆ ಇಷ್ಟೊತ್ತಿಗಾಗಲೇ ಅವನು ಬ್ರೇಕ್ ತೊಗೋತಾ ಇರ್ತಾನೆ ಅಂತ ಹೇಳ್ತಾ ಇದೆಯಲ್ಲ, ಏನಕ್ಕೆ ತೊಗೋತಾ ಇರ್ತಾನೆ ಬ್ರೇಕು? ಬಿಕಾಸ್ ಆಫ್ ಓವರ್ ವರ್ಕ್ ಆರ್ ಸಿಕ್, ಅಂದರೆ ತುಂಬ ವರ್ಕು ಜಾಸ್ತಿ ಆಯ್ತಂತಲ, ಅಥವಾ ಫಾಲಿನ್ ಸಿಕ್ ಅಂದರೆ ಹುಷಾರಿಲ್ಲ ಅಂತಲ. ನೀ ಹೇಳ್ದಲ್ಲ ಅವನು ಇಷ್ಟೊತ್ತಿಗಾಗಲೇ ಬ್ರೇಕ್ ತೊಗೋತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಯಾಕೆ ಅಂಥೇಳಿ ಇಲ್ಲೂ ಸಹ ಆಪ್ಷನ್ಸ್ ಕೊಟ್ಟಿದ್ದೀವಿ. ನೀವು ಅದನ್ನು ಬಿಕಾಸ್ ಆಫ್ ವರ್ಕ್ ಲೋಡ್ ಅಂತ ಹೇಳ್ಬೋದು, ಓವರ್ ವರ್ಕ್ ಅಂತ ಹೇಳ್ಬೋದು, ಅಥವಾ ಬಿಕಾಸ್ ಆಫ್ ಸಿಕ್ ಅಂತ ಹೇಳ್ಬೋದು, ಹುಷಾರಿಲ್ಲದೆ ಅಂತ. ನೆಕ್ಸ್ಟ್, ವೆನ್ ವಿಲ್ ದೇ ಬಿ ಮೀಟಿಂಗ್ ಯು? ಯಾವಾಗ ಬಂದು ಮೀಟ್ ಆಗ್ತಾ ಇರ್ತಾರಂತೆ ಅವ್ರು ನಿಮ್ಮನ್ನು? ಟು ಟಾಕ್ ಅಬೌಟ್ ಮ್ಯಾರೇಜ್ ಅಲಯನ್ಸ್, ಮದುವೆ ಸಂಬಂಧ ಮಾತಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಬಂದು ಮಾತಾಡ್ತಾ ಇರ್ತಾರೆ? ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಮಾಡಿರ್ತಾರಲ್ಲ, ಯಾವಾಗಂತೆ ಅದು ನಮಗೆ ಹೇಳಿ ಅನ್ನೋ ಥರ. ಓಕೆ, ಯಾರ್ಯಾರು ಮಧ್ಯದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ದಯವಿಟ್ಟು ಮಧ್ಯದಿಂದ ನೋಡಬೇಡಿ. ನಂಬರ್ಸ್ ಕೊಟ್ಟಿದ್ದೀನಿ ಪ್ರತಿಯೊಂದು ವೀಡಿಯೋಗೂ, ಅಕಾರ್ಡಿಂಗ್ ಟು ದಟ್ ಸೀರಿಯಲ್ ನಂಬರ್ ಓನ್ಲಿ. ಇಫ್ ಯು ಪ್ರೊಸೀಡ್ ಟು ವಾಚ್, ರಿಯಲಿ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಕ್ಸಸ್ಫುಲಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿಕೊಂಡು ಜಂಪ್ ಮಾಡ್ಕೊಂಡು ನೋಡ್ತಾ ಹೋದರೆ ಏನೂ ಅರ್ಥ ಆಗೋಲ್ಲ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಕೈಂಡ್ಲಿ ಟೇಕ್ ಕೇರ್ ಆಫ್ ದ್ಯಾಟ್. ನೆಕ್ಸ್ಟ್, ಇದೇ ವಿಲ್ ಮತ್ತು ಬಿನ ನೇಮ್ಸ್ ಜೊತೆ ನಾನಿಲ್ಲಿ ಕ್ವಶನ್ಸು ಮಾಡಿದ್ದೀನಿ, ಆನ್ಸರ್ಸು ಕೊಟ್ಟಿದ್ದೀನಿ. ಪಿಂಕ್ ಕಲರ್ ಇದೆಯಲ್ಲ ಅದೆಲ್ಲ ಕ್ವಶನ್ಸ್, ಸೊ ಬ್ಲೂ ಕಲರ್ ಇರೋದು ಆನ್ಸರ್ಸು. ನಿಮಗೆ ಈ ಆನ್ಸರ್ಸ್ ಬೇಡ ಅಂದರೆ ಅಕಾರ್ಡಿಂಗ್ ಟು ಯುವರ್ ನಾಲೆಡ್ಜ್ ಯು ಕ್ಯಾನ್ ಕ್ರಿಯೇಟ್ ಆರ್ ನರೇಟ್ ಯುವರ್ ಓನ್ ಆನ್ಸರ್. ಕ್ಲಿಯರ್? ಎಸ್. ಫಸ್ಟ್ ಒನ್, ಹೌ ವಿಲ್ ಸುಮಾ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ಮಾರ್ನಿಂಗ್? ನಾಳೆ ಬೆಳಿಗ್ಗೆ ಸುಮಾ ಇಷ್ಟೊತ್ತಿಗಾಗಲೇ ಹೋಗ್ತಾ ಇರ್ತಾಳೆ ಅಂತ ಗೊತ್ತಾಯ್ತಲ್ವಾ? ಹೇಗೆ ಹೋಗ್ತಾ ಇರ್ತಾಳಂತೆ? ಆನ್ಸರ್, ಶಿ ವಿಲ್ ಬಿ ಗೋಯಿಂಗ್ ಬೈ 2 ವೀಲರ್ಸ್. ಅವಳು ಇಷ್ಟೊತ್ತಿಗಾಗಲೇ ಹೋಗ್ತಾ ಇರ್ತಾಳೆ 2 ವೀಲರ್ಸಲ್ಲಿ. ಯಾರ ಜೊತೆಗೆ? ವಿತ್ ಆರ್ ಸಿಸ್ಟರ್ ಅಂತೇಳಿ ಆನ್ಸರ್ ಮಾಡ್ಬೋದು. ಸೆಕೆಂಡ್ ಒನ್, ವೇರ್ ವಿಲ್ ಮಾರಾ ಬಿ ಅಟೆಂಡಿಂಗ್ ಮೀಟಿಂಗ್ ವಿತ್ ದಿಸ್ ಬಾಸ್ ಟುಡೇ ಈವ್ನಿಂಗ್? ಇವತ್ತು ಸಂಜೆ ಮಾರಾ ಇಷ್ಟೊತ್ತಿಗಾಗಲೇ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತಾನೆ ಅವ್ರ ಬಾಸ್ ಜೊತೆಗೆ ಅಂತ ಹೇಳಿದ್ರಲ್ಲ, ಎಲ್ಲಿ? ಸೊ ಆನ್ಸರ್ ನಾವು ಹೇಳ್ಬೋದು, ಮಾರಾ ವಿಲ್ ಬಿ ಅಟೆಂಡಿಂಗ್ ದ ಮೀಟಿಂಗ್ ಅಟ್ ಗ್ರೀನ್ ಫಾರ್ಮ್ ರೆಸಾರ್ಟ್ಸ್ ವಿತ್ ದಿಸ್ ಬಾಸ್. ಸೊ ಗ್ರೀನ್ ಫಾರ್ಮ್ ರೆಸಾರ್ಟ್ಸಲ್ಲಂತೆ ಅವರು ಮೀಟಿಂಗ್ನ ಇಟ್ಕೊಂಡಿರೋದು. ಇಷ್ಟೊತ್ತಿಗಾಗಲೇ ಅಟೆಂಡ್ ಆಗ್ತಾ ಇರ್ತಾನೆ ಅಂದರೆ ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಆಗಿರುತ್ತೆ. ಸೊ ಅವನು ಅಟೆಂಡ್ ಆಗ್ತಾ ಇರ್ತಾನೆ ಅಂತೇಳಿ ತೋರಿಸುತ್ತೆ. ಥರ್ಡ್ ಒನ್, ವೈ ವಿಲ್ ಕಿರಣ್ ಬಿ ಅನೇಬಲ್ ಟು ಟಾಕ್ ಟು ಯು? ಅವನು ಯಾಕೆ ಮಾತಾಡೋಕ್ಕೆ ಆಗ್ತಾ ಇರಲ್ಲ? ಯಾಕೆ ಅಂಥೇಳಿ ಇಷ್ಟೊತ್ತಿಗಾಗಲೇ ಅವ್ನು ಮಾತಾಡ್ತಾ ಇರಬೇಕು ಅಂತ ಹೇಳ್ದಲ್ಲ. ಸೊ ಅನೇಬಲ್ ಅಂತ ಐತೆ, ಏನಕ್ಕೆ ಮಾತಾಡೋಕ್ಕೆ ಆಗ್ತಾನೇ ಇರಲ್ವಂತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಆಫೀಸ್ ಅವರ್ಸ್. ಇಷ್ಟೊತ್ತಿಗಾಗಲೇ ಅವ್ನು ಮಾತಾಡಬೇಕಿತ್ತು, ನಿನ್ನ ಹತ್ರ ಮಾತಾಡ್ತಾ ಇರ್ತಾನೆ ಅಂತ ಅಂದ್ಕೊಂಡಿದ್ವಿ, ಆದರೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಿದ್ಯಾ, ಏನಕ್ಕೆ ಅಂತ ಹೇಳಿದ್ರೆ ಆಫೀಸ್ ಅವರ್ಸ್ ಅಂತೇಳಿ ಆನ್ಸರ್ ನಾವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ಮಿಕ್ಸಡ್ ಸೆಂಟೆನ್ಸಸ್ನ ನಾನು ಸ್ವಲ್ಪ ಮಾಡಿದ್ದೀನಿ, ಅಲ್ಲಿ ಏನು ಬಿಟ್ಟೋಗಿದೆ. ಸೊ ಇಲ್ಲಿ ಸುಧಾ ಮತ್ತು ಮಾಲಾ ಅಂತ ಇಬ್ಬರ ಮಧ್ಯೆ ಕಾನ್ವರ್ಸೇಷನ್ನ ನಾನಿಲ್ಲಿ ತೋರಿಸಿದ್ದೀನಿ.
ಆ ಗ್ರೀನ್ ಕಲರ್ ಇರೋದೆಲ್ಲನೂ ಸುಧಾ ಅಂತಲೇ ಇಟ್ಕೊಳ್ಳಿ. ಪಿಂಕ್ ಕಲರ್ ಇರೋದು ಮಾಲಾ ಅನ್ನೋರು ಮಾತಾಡ್ತಿರೋದು ಅಂತೇಳಿ ತಿಳ್ಕೊಳ್ಳಿ. ಫಸ್ಟ್ ಈಗ ಸುಧಾ ಡ್ಯಾಶ್ ಹಾಕಿ ಹೇಳಿದ್ದೀನಿ. ಹವರ್ ಯು ಮಾಲಾ ಅಂತ ಅವರು ಮಾಲಾ ಅವ್ರಿಗೆ ಕೇಳೋದು, ಹವರ್ ಯು ಮಾಲಾ ಅಂಥೇಳಿ. ಆಗ ಮಾಲಾ ಆನ್ಸರ್ ಮಾಡ್ತಾ ಐ ಆಮ್ ಗುಡ್, ಹವ್ ಅಬೌಟ್ ಯು, ನಿನ್ನ ಬಗ್ಗೆ ಹೇಳು, ನಾನು ಚೆನ್ನಾಗಿದ್ದೀನಿ ಅನ್ನೋ ಥರ. ಆಗ ಸುಧಾ ಹೇಳ್ತಾಳೆ ಮೀ ಟು ಗುಡ್ ಆರ್ ಫೈನ್ ಅಂತಲೂ ಹೇಳಿ. ಸುಧಾ ರಿಪ್ಲೈ ಮಾಡಿ ಮೀ ಟು ಗುಡ್. ನೋಡಿ ಐ ಆಮ್ ಆಲ್ಸೋ ಫೈನ್ ಅನ್ನೋದ್ರ ಬದಲು ಈ ಥರನೂ ಬಳಸ್ಬೋದು ಅಂತೇಳಿ, ಮೀ ಟು ಗುಡ್ ಆರ್ ಫೈನ್ ಅಂತ ಹೇಳೋದು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾಳೆ ಸುಧಾ. ವಿಲ್ ಯು ಗೋ ಟು ಕಾಲೇಜ್ ಟು ಗೆಟ್ ಅನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಯುವರ್ ಯು ಜಿ ಲೆವೆಲ್, ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಲೆವೆಲ್ ಮತ್ತು ಡಿಗ್ರಿ ಕಾಲೇಜ್ಗೆ ಅಂತೇಳಿ ತಿಳ್ಕೊಬೋದು ನೀವು. ಸೊ ಅಷ್ಟಾದಮೇಲೆ ಒಬ್ರನ್ನೊಬ್ಬರು ಕುಶಲ ಮಾತಾಡ್ಕೊಂಡ್ಮೇಲೆ ನೀನು ಹೇಳಿದ್ದಲ್ಲ, ಸೊ ಕಾಲೇಜ್ಗೆ ಹೋಗ್ತಿದ್ಯಾ ಟು ಗೆಟ್ ಅನ್ ಅಪ್ಲಿಕೇಶನ್ ಫಾರ್ಮ್ ತರಲಿಕ್ಕೆ, ಏನಕ್ಕಂದರೆ ನಿನಗೆ ಬೇಕಿತ್ತಲ್ಲ ಅಂಡರ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ಅಪ್ಲಿಕೇಶನ್ ಫಾರ್ಮು, ನೀನು ಹೋಗ್ತಿದ್ಯಾ ಅಂತೇಳಿ. ಆಗ ಮಾಲಾ ರಿಪ್ಲೈ ಮಾಡೋದು ಎಸ್ ಐ ವಿಲ್ ಗೋ ಟುಮಾರೋ ವಿತ್ ಮೈ ಬ್ರದರ್. ಐ ಹ್ಯಾವ್ 3 ಕಾಲೇಜಸ್ ಇನ್ ಮೈ ಮೈಂಡ್, ಸೊ ಐ ವಿಲ್ ಸೆಲೆಕ್ಟ್ ಎನಿ ಒನ್ ಅಮಾಂಗ್ ದೆಮ್ ಆ್ಯಂಡ್ ಜಾಯಿನ್ ಅಂತೇಳಿ ಹೇಳ್ತಾಳೆ. ಅಂದರೆ ಹೌದು ನಾನು ಹೋಗ್ತಾ ಇದ್ದೀನಿ ನಾಳೆ ನನ್ನ ಅಣ್ಣ ಅಥವಾ ತಮ್ಮನ ಜೊತೆ. ಇಲ್ಲಿ ನಾನು ಹೆಂಗಾರು ಎಲ್ಡರ್ ಅಂತ ಏನು ಕೊಟ್ಟಿಲ್ಲ ಅಲ್ಲ, ಹಾಗಾಗಿ ಸೊ ನೀವು ನಿಮ್ಮ ನಾಲೆಡ್ಜ್ ಪ್ರಕಾರ ಅಣ್ಣ ಅಥವಾ ತಮ್ಮ ಹಾಕ್ಕೊಳ್ಳಿ. ಬ್ರದರ್ ಜೊತೆ ಹೋಗ್ತಾ ಇದ್ದೀನಿ, ನನ್ನ ಮೈಂಡಲ್ಲಿ 3 ಕಾಲೇಜಸ್ ಇದೆ, ಐ ವಿಲ್ ಸೆಲೆಕ್ಟ್. ನೋಡಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಮುಂದಕ್ಕೆ ಬರೋದು ವಿಲ್, ಆಯಿತಾ. ಸೊ ಎನಿ ಒನ್ ಅಮಾಂಗ್ ದಮ್, ಆ 3ರಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಜಾಯ್ನ್ ಆಗ್ತೀನಿ ಅಂಥೇಳಿ ಇಲ್ಲಿ ಮಾಲಾ ರಿಪ್ಲೈ ಮಾಡೋದು ಸುಧಾಗೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್.